ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಬಾಳೆ ಕಂದಿನಿಂದ ನೀರನ್ನು ಹೇಗೆ ತೆಗೆಯುವುದು? ಮೊದಲಿಗೆ ನಾವು ಅಲ್ಲಿಗೆ ಬಂದಂಥ ಬಾಳೆಗೊನೆಯನ್ನು ಕಡಿತಿದ್ದೇವೆ. ಬಾಳೆಗಿಡ್ಡೆ ಸುತ್ತಮುತ್ತಲ ಕ್ಲೀನ್ ಮಾಡ್ಕೋಬೇಕು, ಇಲ್ಲಾಂದರೆ ಮೇಗಡೆಗೆ ಹುಳಗಳು ಇರುವೆ ಎಲ್ಲ ಬಂದ್ಬಿಟ್ಟು ನಾವು ಸುತ್ತ ಇರುವಂತಹ ಎಲೆಗಳೆಲ್ಲ ಕ್ಲೀನ್ ಮಾಡ್ತಿದ್ದೀವಿ. ಮತ್ತು ನಮಗೆ ಒಂದು ಅಡಿ ಇರುವಂತೆಲ್ಲ ಕಟ್ ಮಾಡ್ಕೋಬೇಕು, ಯಾಕಂದರೆ ಅದರಲ್ಲಿ ನೀರು ಶೇಖರಣೆ ಆಗಬೇಕು. ತೆಳು ಎಲ್ಲ ತೆಗಿತಾ ಇದ್ದೇವೆ. ಆಮೇಲೆ ನೀರು ಶೇಖರಣೆ ಆಗುತ್ತೆ, ಮತ್ತೆ ನೀರು ತೆಗಿಬೇಕಾಗುತ್ತೆ. ಮತ್ತು ಸುತ್ತಲೂ ಒಳಗಡೆ ಇರುವಂತೆಲ್ಲ ತಗೋಬೇಕು. ಸುತ್ತ ಕಡೆ ಡ್ಯಾಮೇಜ್ ಮಾಡಬಾರ್ದು. ಡ್ಯಾಮೇಜ್ ಮಾಡಿದರೆ ನೀರೆಲ್ಲ ಆಚೆಗಡೆ ಹೋಗ್ತದೆ, ನೀರು ಶೇಖರಣೆ ಆಗಲ್ಲ. ನೀಟಾಗಿ ನಿಧಾನ ತೆಗಿಬೇಕು. ಹೊರಗಡೆ ಅದಕ್ಕೆ ಡ್ಯಾಮೇಜ್ ನೀರಿರಲ್ಲ, ಹೊರಗಡೆ ಹೋಗ್ತದೆ. ನಾವು ನೀರು ಶೇಖರಣೆ ನೀರು ಹಾಗೆ ಕುಡಿಬೋದು. ಹಾಗೆ ಕುಡಿಯೋದಂದರೆ ಹೋಗಿರುತ್ತೆ. ಅದಕ್ಕೋಸ್ಕರ ಅದು ಕಲ್ಸಕ್ಕರೆ, ಜೀರಿಗೆ ಮತ್ತು ಮೆಣಸಿನ ಪುಡಿ, ಪೆಪ್ಪರ್ ಪುಡಿನ ಹಾಕ್ಕೊಂಡು ಕಲ್ಸಕ್ಕರೆ, ಜೀರಿಗೆ, ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಬೇಕು ನಾವು. ಮತ್ತು ಅದಕ್ಕೆ ಹುಳ ಇರುವೆ ಅದರ ಹೋಗ್ದಾಗೆ ನೀಟಾಗಿ ಅದ್ರ ಮೇಲೆ ಕ್ಲೋಸ್ ಮಾಡಬೇಕು. ನಂತರ ಓಪನ್ ಮಾಡಿದಾಗ ಅದರಲ್ಲಿ ನೀರು ತುಂಬ ಬಂದಿದೆ